ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ತಮಿಳುನಾಡಲ್ಲಿ ಮತ್ತೆ ರಾಜಕೀಯ ಹೈ ಡ್ರಾಮಾ ಶುರುವಾಗಿದೆ. ಅಲ್ಲಿ ಮಿತ್ರರು ಬೇರೆ ಆಗ್ತಾ ಇರೋ ಬೆನ್ನಲ್ಲೇ ಶತ್ರುಗಳು ಪರಸ್ಪರ ಒಂದಾಗ್ತಾ ಇದ್ದಾರೆ. ಅಲ್ಲೀಗ ಎಲ್ಲರಿಗೂ ಅಸ್ತಿತ್ವದ ಪ್ರಶ್ನೆ ಎದುರಾಗ್ತಾ ಇದೆ. ಈ ಮಧ್ಯೆ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬಂದಿರುವ ಟಿವಿಕೆಗೆ ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಅದಕ್ಕೆ ಬಹುಮತದ ಕೊರತೆಯ ಕಾರಣವನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ರೆಸಾರ್ಟ್ ರಾಜಕೀಯ ಕೂಡ ಶುರುವಾಗಿದೆ. ಹಾಗೆ ಅಲ್ಲಿನ ಸಾಂಪ್ರದಾಯಿಕ ವಿರೋಧ ಪಕ್ಷಗಳು ಡಿಎಂಕೆ ಮತ್ತು ಎಐಎಡಿಎಂಕೆಗಳು ವಿಜಯ್ ವಿರುದ್ಧ ಒಂದಾಗೋ ಪ್ರಯತ್ನಗಳನ್ನು ಆರಂಭಿಸಿರುವ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ತಮಿಳುನಾಡಲ್ಲಿ? ರಾಜ್ಯಪಾಲರು ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಯಾಕೆ ಕೊಡ್ತಾ ಇಲ್ಲ? ಈ ಬಗ್ಗೆ ಕಾನೂನುಗಳು, ಈ ಹಿಂದಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನ್ ಹೇಳುತ್ತವೆ? ಇಲ್ಲಿ ವಿಜಯ್ಗಿರೋ ಅವಕಾಶಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಂಗ ಅಸೆಂಬ್ಲಿ ಅಲ್ಲಿ ಏರ್ಪಟ್ಟಿದೆ. ಅಲ್ಲಿನ ಯಾವ ಪಕ್ಷಕ್ಕೂ ಬಹುಮತ ಇಲ್ಲ. ತಮಿಳುನಾಡಿನ ಹಳೆಯ ಸಾಂಪ್ರದಾಯಿಕ ಪಕ್ಷಗಳನ್ನು ಜನ ಬಹುತೇಕ ತಿರಸ್ಕರಿಸಿದ್ದಾರೆ. ಹಾಗಂತ ಹೊಸ ಪಕ್ಷದ ಮೇಲೆ ಸಂಪೂರ್ಣ ಭರವಸೆಯನ್ನು ಕೂಡ ತೋರಿಸಿಲ್ಲ. ಅವರಿಗೂ ಪೂರ್ಣ ಬಹುಮತವನ್ನ ಕೊಟ್ಟಿಲ್ಲ. ತಮಿಳುನಾಡು ವಿಧಾನಸಭೆಯಲ್ಲಿ 234 ಶಾಸಕರಿರ್ತಾರೆ. ಸರಳ ಬಹುಮತಕ್ಕೆ ಅರ್ಧಕ್ಕಿಂತ ಕನಿಷ್ಠ ಒಂದಾದರೂ ಹೆಚ್ಚು ಸ್ಥಾನ ಬೇಕು. ಅಂದ್ರೆ 234ರಲ್ಲಿ ಅರ್ಧ ಅಂದ್ರೆ 117. ಅದಕ್ಕಿಂತ ಒಂದು ಹೆಚ್ಚು ಅಂದ್ರೂ 118 ಶಾಸಕರಿದ್ರೆ ಅದನ್ನ ಸರಳ ಬಹುಮತ ಅಂತ ಹೇಳ್ತಾರೆ. ಅಲ್ಲಿ ಯಾವ ಪಕ್ಷದ ಜೊತೆಗೂ ಅಷ್ಟೊಂದು ಶಾಸಕರಿಲ್ಲ. ವಿಜಯ್ ಅವರ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬಂದಿದೆ ನಿಜ. ಆದ್ರೆ ಅವ್ರು ಗೆದ್ದಿರೋದು 108 ಸ್ಥಾನ. ಅದರಲ್ಲಿ ವಿಜಯ್ ಒಬ್ಬರೇ 2 ಸ್ಥಾನಗಳನ್ನ ಗೆದ್ದಿದ್ದಾರೆ. ಹೀಗಾಗಿ ಅಲ್ಲಿ ಕೂಡ ಒಂದು ಕಡಿಮೆ ಆಗುತ್ತೆ. ಸಂಖ್ಯಾಬಲ ಅಲ್ಲಿ 107 ಅಂತ ಕೌಂಟ್ ಮಾಡ್ತಾರೆ. ಬಹುಮತಕ್ಕೆ ಇನ್ನೂ 11 ಶಾಸಕರು ಬೇಕು. ಇಲ್ಲಿ ಕಾಂಗ್ರೆಸ್ ಪಕ್ಷ ಡಿಎಂಕೆಗೆ ಕೈಕೊಟ್ಟು ನಾವು ವಿಜಯ್ ಜೊತೆ ಹೋಗ್ತೀವಿ ಅಂತ ಹೇಳ್ತು. ಅಲ್ಲಿಗೆ ಕಾಂಗ್ರೆಸ್ನ 5 ಸ್ಥಾನಗಳು ಸೇರ್ಕೊಂಡು ಸಂಖ್ಯೆ 112 ಆಯ್ತು. ಇನ್ನೂ 6 ಶಾಸಕರು ಬೇಕು. ಈಗ ಕಮ್ಯುನಿಸ್ಟರು ಕೂಡ ನಾವು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿರೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿ ಸಿಪಿಐ ಮತ್ತು ಸಿಪಿಎಂ ಎರಡೂ ಸೇರಿ 4 ಸ್ಥಾನಗಳಾಗತ್ವೆ. ಇಷ್ಟಾದ ಮೇಲೂ ಇನ್ನೂ 2 ಶಾಸಕರ ಬೆಂಬಲ ಬೇಕಾಗತ್ತೆ. ಹೀಗಾಗಿ ವಿಜಯ್, ನಾನು ಬಹುಮತವನ್ನ ಸಾಬೀತುಪಡಿಸ್ತೀನಿ, ನನಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಸಾಮಾನ್ಯವಾಗಿ ಹಾಗಾಗತ್ತೆ. ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬಂದಿರುತ್ತೋ ಆ ಪಕ್ಷವನ್ನ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಮಾಡ್ತಾರೆ. ಸರ್ಕಾರ ರಚನೆ ಆದ ನಂತರ ಫ್ಲೋರ್ ಅಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗತ್ತೆ. ಹಾಗಂತ ಇದು ಕಾನೂನಾ? ಇದನ್ನ ಸಂವಿಧಾನ ಹೇಳುತ್ತಾ? ಇಲ್ಲ, ಇದು ಸಂಪ್ರದಾಯ ಅಷ್ಟೇ. ಈಗ ಸಮಸ್ಯೆ ಆಗ್ತಾ ಇರೋದು ಅದೇನೆ. ರಾಜ್ಯಪಾಲರನ್ನ ವಿಜಯ್ 2 ಬಾರಿ ಭೇಟಿಯಾಗಿದ್ದಾರೆ. ಇವತ್ತು ಅಂದ್ರೆ 7ನೇ ತಾರೀಕು ಪ್ರಮಾಣ ವಚನಕ್ಕೆ ಕೂಡ ಅವರು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆದ್ರೆ ರಾಜ್ಯಪಾಲರು ಪ್ರಮಾಣ ವಚನಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಬಹುಮತ ತೋರಿಸಿ, ನಿಮ್ಮ ಜೊತೆ ಬಹುಮತಕ್ಕೆ ಬೇಕಾದ ಶಾಸಕರಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸಿ ಸರ್ಕಾರ ರಚನೆ ಮಾಡಿ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಕೊಡೋ ಪಕ್ಷಗಳ ಪತ್ರವನ್ನ ರಾಜ್ಯಪಾಲರು ವಿಜಯ್ ಕಡೆಯಿಂದ ಕೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ 118 ಶಾಸಕರ ಬೆಂಬಲ ಪತ್ರ ವಿಜಯ್ ಬಳಿ ಇಲ್ಲ. ಹೀಗಾಗಿ ಇವತ್ತು ನಡೀಬೇಕಿದ್ದ ಪ್ರಮಾಣ ವಚನ ಮುಂದಕ್ಕೆ ಹೋಗಿದೆ. ಯಾವಾಗ ಪ್ರಮಾಣ ವಚನ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದುವರೆಗೆ, ಅಂದ್ರೆ ನಾನು ಈ ವಿಡಿಯೋ ಮಾಡುವವರೆಗೆ ಸಿಕ್ಕಿಲ್ಲ. ಇನ್ನಿದೆಲ್ಲದರ ನಡುವೆ ಅಲ್ಲಿ ಮತ್ತೊಂದು ಅಭೂತಪೂರ್ವ ಮತ್ತು ಅಚ್ಚರಿಯ ಬೆಳವಣಿಗೆ ಕೂಡ ಆಗ್ತಾ ಇದೆ. ಅಲ್ಲಿನ 2 ಸಾಂಪ್ರದಾಯಿಕ ಬದ್ಧ ವೈರಿಗಳು ಅಂತ ಕರೆಸಿಕೊಳ್ಳುವ ಡಿಎಂಕೆ ಮತ್ತು ಎಐಎಡಿಎಂಕೆ ನಾವಿಬ್ಬರೂ ಸೇರಿ ಯಾಕೆ ಸರ್ಕಾರವನ್ನ ರಚನೆ ಮಾಡಬಾರದು ಅನ್ನೋ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾತುಕತೆಗಳು ಕೂಡ ಶುರುವಾಗಿವೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಯಾವುದೇ ಕಾರಣಕ್ಕೂ ಅಲ್ಲಿ ವಿಜಯ್ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಈ 2 ಪಕ್ಷಗಳ ಗಟ್ಟಿ ನಿಲುವಿನಂತೆ ಕಾಣ್ತಾ ಇದೆ. ಯಾಕೆಂದ್ರೆ ವಿಜಯ್ ಒಮ್ಮೆ ಸರ್ಕಾರವನ್ನ ರಚಿಸಿದ್ರೆ ಮತ್ತೆ ಅಧಿಕಾರದ ಗದ್ದುಗೆಯನ್ನೇರುವುದು ಕಷ್ಟ ಆಗಬಹುದು ಅಂತ ಈ 2 ಪಕ್ಷಗಳು ಭಾವಿಸ್ತಾ ಇವೆ. ಜೊತೆಗೆ ವಿಜಯ್ ಸರ್ಕಾರ ರಚನೆಗೆ ಎಐಎಡಿಎಂಕೆನ ಒಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಎಐಎಡಿಎಂಕೆಯ ಸುಮಾರು 30ಕ್ಕೂ ಹೆಚ್ಚು ಶಾಸಕರ ಜೊತೆ ಮಾತುಕತೆಗಳನ್ನು ನಡೆಸಿ ಕೆಲವರಿಗೆ ಮಂತ್ರಿಗಿರಿಯ ಆಶ್ವಾಸನೆಗಳು ಮತ್ತೆ ಕೆಲವರಿಗೆ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋ ಪ್ರಯತ್ನಗಳ ಮೂಲಕ ಪಕ್ಷವನ್ನ ಒಡೆದು ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ಪ್ರಯತ್ನ ಪಡ್ತಾ ಇರೋ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತಿದೆ. ಹೀಗಾಗಿ ಡಿಎಂಕೆ ಹಾಗೂ ಎಐಎಡಿಎಂಕೆಗಳು ಕೂಡಿ ಅಲ್ಲಿ ಸರ್ಕಾರವನ್ನ ರಚನೆ ಮಾಡಬಾರದು ಯಾಕೆ ಅಂತ ಯೋಚಿಸ್ತಾ ಇವೆ. ಇದು ಆಗತ್ತೆ ಅಂತಲ್ಲ, ಆದ್ರೆ ತಾತ್ಕಾಲಿಕವಾಗಿ ವಿಜಯ್ ಸರ್ಕಾರ ರಚನೆ ಮಾಡದ ಹಾಗೆ ತಡೆಯುವ ಪ್ರಯತ್ನದ ಭಾಗವಾಗಿ ಈ ತರದ ಮಾತುಗಳು ಕೇಳಿ ಬರ್ತಾ ಇವೆ. ಗೆಳೆಯರೆ, ಇಲ್ಲಿ ವಿಜಯ್ ಅವರ ಪಕ್ಷ 108 ಸ್ಥಾನಗಳನ್ನು ಗೆದ್ರೆ
ಡಿಎಂಕೆ ಮೈತ್ರಿಕೂಟ 73 ಸ್ಥಾನಗಳನ್ನು ಗಳಿಸಿದೆ. ಅದರಲ್ಲಿ ಡಿಎಂಕೆ ಒಂದೇ 59 ಸ್ಥಾನಗಳನ್ನು ಗಳಿಸಿದೆ. ಇನ್ನು ಎಐಎಡಿಎಂಕೆ ಮೈತ್ರಿಕೂಟಕ್ಕೆ 48 ಸ್ಥಾನಗಳಿವೆ. ಅದರಲ್ಲಿ 1 ಸ್ಥಾನ ಬಿಜೆಪಿಯದ್ದು ಇದೆ. ಇನ್ನು ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರು ಡಿಎಂಕೆ ಜೊತೆಗಿದ್ರು. ಅವರು ಈಗ ವಿಜಯ್ ಜೊತೆ ಹೋಗೋ ನಿರ್ಧಾರವನ್ನು ಮಾಡಿದ್ದಾರೆ. ಅಲ್ಲಿಗೆ ಡಿಎಂಕೆಯ 59, ಎಐಎಡಿಎಂಕೆಯ 47, ಪಿಎಂಕೆ 4, ಮುಸ್ಲಿಂ ಲೀಗ್ 2, ವಿಸಿಕೆ 2, ಎಂಡಿಎಂಕೆ 1, ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಪಕ್ಷ 1 ಸೇರಿದ್ರೆ ಒಟ್ಟು 116 ಸ್ಥಾನಗಳಾಗತ್ವೆ. ಇಲ್ಲಿ ಕೂಡ ಬಹುಮತಕ್ಕೆ 2 ಸ್ಥಾನಗಳ ಕೊರತೆ ಉಂಟಾಗುತ್ತೆ. ಆದರೆ ಈ ಪಕ್ಷಗಳ ಜೊತೆ ಮತ್ತೆ ಕಮ್ಯುನಿಸ್ಟರು ಹಾಗೂ ಕಾಂಗ್ರೆಸ್ ಸೇರ್ಪಡೆ ಆದರೆ ಈ ಕೂಟದ ಒಟ್ಟು ಸಂಖ್ಯೆ 125 ಆಗುತ್ತೆ. ಇಲ್ಲಿ ನಾನು ಬಿಜೆಪಿಯನ್ನು ಇವ್ರ ಜೊತೆ ಇಟ್ಟಿಲ್ಲ. ಬಿಜೆಪಿ ಕೂಡ ಸೇರಿದ್ರೆ 126 ಆಗುತ್ತೆ. ಬಿಜೆಪಿ ಸೇರ್ಲಿ ಸೇರದೇ ಇರಲಿ, ಈ ಎಲ್ಲ ಪಕ್ಷಗಳು ಒಂದಾದ್ರೆ ಅಲ್ಲಿ ಸರ್ಕಾರ ರಚನೆಗೆ ಬೇಕಾದ ಬಹುಮತ ಸಹಜವಾಗಿ ಸಿಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ವಾಪಸ್ ಬರಬೇಕು ಅಥವಾ ಕಮ್ಯುನಿಸ್ಟರು ಈ ಕೂಟಕ್ಕೆ ಬೆಂಬಲವನ್ನ ಕೊಡಬೇಕು. ಹಾಗಾದಾಗ ಮಾತ್ರ ಡಿಎಂಕೆ ಎಐಎಡಿಎಂಕೆ ಪಕ್ಷಗಳಿಗೆ ಸರ್ಕಾರ ರಚಿಸೋದಕ್ಕೆ ಬೇಕಾದ ಬಹುಮತ ಸಿಕ್ಕಂತಾಗುತ್ತೆ. ಅದಾಗತ್ತಾ? ಆದ್ರೆ ಸದ್ಯಕ್ಕೆ ವಿಜಯ್ ಅಧಿಕಾರಕ್ಕೆ ಬಾರದ ಹಾಗೆ ತಡೆಯೋ ನಿಟ್ಟಲ್ಲೊಂದು ಪ್ರಯತ್ನ ಅಂತೂ ಅಲ್ಲಾಗ್ತಾ ಇದೆ. ಇನ್ನು ಇಲ್ಲಿ ಎಐಎಡಿಎಂಕೆ ಮತ್ತು ಡಿಎಂಕೆ ಒಂದುಗೂಡೋದು ಅನ್ನೋದು ಸಾಧ್ಯ ಆಗುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಕೂಡ ತಮಿಳುನಾಡಲ್ಲಿ ಸಾಕಷ್ಟು ವರ್ಷಗಳಿಂದ ಬದ್ಧ ವೈರಿಗಳ ಹಾಗೆ ಕಾದಾಡಿಕೊಂಡು ಬಂದಿದ್ದಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಇವೆರಡು ಪ್ರತಿಸ್ಪರ್ಧಿ ಪಕ್ಷಗಳು. ಕಾರ್ಯಕರ್ತರ ಮಟ್ಟದಲ್ಲಿ ಕೂಡ ಅಲ್ಲಿ ದೊಡ್ಡ ಮಟ್ಟದ ಸಂಘರ್ಷದ ಕಿಡಿ ಇರುತ್ತೆ. ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡೋ ವಿಷಯದಲ್ಲಿ ಕೂಡ ಎರಡೂ ಪಕ್ಷಗಳು ಒಂದೇ ಸರ್ಕಾರಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ಹೀಗಿರುವಾಗ ತಮಿಳುನಾಡಲ್ಲಿ ಅವರಿಬ್ಬರೂ ಸೇರಿ ಸರ್ಕಾರವನ್ನು ರಚನೆ ಮಾಡ್ತಾರಾ? ಹಾಗನ್ಸೋದಿಲ್ಲ. ಆದರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಏನಲ್ಲ. ಅಲ್ಲಿ ಎರಡೂ ಪಕ್ಷಗಳಿಗೆ ಬಾರಿ ಅಸ್ತಿತ್ವದ ಪ್ರಶ್ನೆ ಇದೆ. ನಾಳೆ ವಿಜಯ್ ಪಕ್ಷ ಈ ಎರಡೂ ಪಕ್ಷಗಳನ್ನು ಒಡೆದು ಬಿಟ್ರೆ ಅನ್ನೋ ಭಯ ಕೂಡ ಇದೆ. ಹೀಗಾಗಿ ಮೊದಲು ಉಳ್ಕೋಬೇಕು, ಆಮೇಲೆ ಮಿಕ್ಕಿದ್ದು ಅನ್ನೋ ಸೂತ್ರಕ್ಕೆ ಬದ್ಧ ಆದ್ರೆ ಅಲ್ಲಿ ಇಂಥದ್ದೊಂದು ತಾತ್ಕಾಲಿಕ ಮೈತ್ರಿ ಆಗ್ಲೂಬಹುದು. ಆದ್ರೂ ಆ ಸರ್ಕಾರ ಸ್ಥಿರ ಅನ್ಸೋದಿಲ್ಲ, ಹೆಚ್ಚು ದಿನ ಬಾಳಿಕೆ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇರೋದಿಲ್ಲ. ಇನ್ನು ಮತ್ತೊಂದು ಆಯ್ಕೆ ಅಂದ್ರೆ ಎಐಎಡಿಎಂಕೆ ಅನ್ನು ಒಡೆಯೋದು. ಅದನ್ನ ಈಗಾಗಲೇ ವಿಜಯ್ ಅವರ ಪಕ್ಷ ಲಾಟ್ರಿ ಕಿಂಗ್ ಮೂಲಕ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಷಣ್ಮುಗ ಸ್ವಾಮಿ ಟಿವಿಕೆ ಪರ ಒಲವು ತೋರಿಸ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಉಳಿದ ನಾಯಕರು ಆ ಬಗ್ಗೆ ಅಸಮ್ಮತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷವೊಂದಕ್ಕೆ ಮಾಸ್ ಲೀಡರ್ ಮತ್ತು ಬಲಿಷ್ಠ ನಾಯಕತ್ವ ಇಲ್ಲದೆ ಇದ್ರೆ ಅದು ಹೀಗೆ ಚಪ್ಪನ್ನ 56 ಚೂರಾಗಿ ಹೋಗುತ್ತೆ. ಆ ಅಪಾಯವನ್ನೀಗ ಎಐಎಡಿಎಂಕೆ ಎದುರಿಸ್ತಾ ಇದೆ. ಇನ್ನು ವಿಜಯ್ ಗೆಳೆಯರೆ, ಸಾಮಾನ್ಯವಾಗಿ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬರುತ್ತೋ ಆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು. ಹೀಗಾಗಿ ನನಗೆ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿಜಯ್ ಕ್ಲೈಮ್ ಮಾಡ್ಕೋತಾ ಇದ್ದಾರೆ. ಆದ್ರೆ ಅದನ್ನ ರಾಜ್ಯಪಾಲರು ಒಪ್ಪುತ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಇಂಥ ಸಂದರ್ಭಗಳ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನದ ಆರ್ಟಿಕಲ್ 164(1) ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತ ಹೇಳುತ್ತೆ. ಆದ್ರೆ ಯಾರನ್ನ ಆಮಂತ್ರಿಸಬೇಕು, ಯಾವ ಕ್ರಮದಲ್ಲಿ ಅನ್ನೋ ಬಗ್ಗೆ ಸಂವಿಧಾನ ಎಲ್ಲೂ ಕೂಡ ಸ್ಪಷ್ಟವಾಗಿ ಏನನ್ನೂ ಹೇಳಿಲ್ಲ. ಬಹುಶಃ ಅವತ್ತಿಗೆ ಇಂಥ ಹಂಗ ಅಸೆಂಬ್ಲಿಗಳು ಪಾರ್ಲಿಮೆಂಟುಗಳು ಆಗತ್ವೆ ಅನ್ನೋ ಅಂದಾಜು ಅವ್ರಿಗೆ ಇರಲಿಲ್ಲ ಅನ್ಸುತ್ತೆ. ಹಿಂಗಾಗಿ ಈ ಬಗ್ಗೆ ಸಂವಿಧಾನದಲ್ಲಿ ಏನನ್ನೂ ಉಲ್ಲೇಖ ಮಾಡಿಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ಕೆಲಸ ಮಾಡಬೇಕು. ಆದರೆ ಸಂವಿಧಾನ ರಾಜ್ಯಪಾಲರಿಗೆ ವಿಪರೀತ ವಿವೇಚನಾಧಿಕಾರವನ್ನು ಕೂಡ ಕೊಡೋದಿಲ್ಲ. ಅದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ. ಇನ್ನು ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡೋ ಬಗ್ಗೆ ಈ ಹಿಂದೆ ಸರ್ಕಾರಿಯ ಕಮಿಷನ್ ಮತ್ತು ಪೂಂಚಿ ಕಮಿಷನ್ಗಳು ಒಂದಷ್ಟು ನಿಯಮಗಳನ್ನು ನಿಗದಿ ಮಾಡಿವೆ. ಹಾಗೆ ಕರ್ನಾಟಕದ ಬೊಮ್ಮಾಯಿ ಪ್ರಕರಣ ಸೇರಿದಂತೆ ಸುಮಾರು 5 ಸುಪ್ರೀಂ ಕೋರ್ಟ್ ತೀರ್ಪುಗಳು ಕೂಡ ಈ ವಿಷಯದಲ್ಲಿ ರೂಲ್ ಬುಕ್ ತರ ಕೆಲಸ ಮಾಡುತ್ತವೆ. ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬಾರದೆ ಇದ್ದಾಗ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮುನ್ನ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡಿದ್ದು, ಆ ಮೈತ್ರಿಕೂಟಕ್ಕೆ ಬಹುಮತ ಇದ್ರೆ ಆ ಕೂಟವನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡಬಹುದು. ಈಗ ಕೇಂದ್ರದಲ್ಲಿ 2024ರ ಚುನಾವಣೆಗಳ ನಂತರ ಬಿಜೆಪಿಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಅಲ್ಲಿ ಸರ್ಕಾರ ರಚನೆಗೆ ಬೇಕಾದಷ್ಟು ಸ್ಥಾನಗಳಿದ್ವು. ಹೀಗಾಗಿ ರಾಷ್ಟ್ರಪತಿಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟರು. ಮೋದಿ ಮತ್ತೆ ಪ್ರಧಾನಿ ಆಗೋದಕ್ಕೆ ಸಾಧ್ಯ ಆಯಿತು. ಹೀಗೆ ಚುನಾವಣಾ ಪೂರ್ವ ಮೈತ್ರಿಕೂಟ ಇದ್ರೆ, ಆ ಮೈತ್ರಿಕೂಟಕ್ಕೆ ಬಹುಮತ ಇದ್ರೆ ಆ ಕೂಟಕ್ಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಹ್ವಾನ ಕೊಡಬಹುದು. ಇನ್ನು ಎರಡನೇದು, ಯಾವುದೇ ಪಕ್ಷಕ್ಕೆ ಬಹುಮತ ಬಾರದೇ ಇದ್ರು ಯಾವುದೋ ಒಂದು ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರತ್ತೆ, ಆ ಪಕ್ಷಕ್ಕೆ ಇನ್ನಿತರ ಪಕ್ಷಗಳ ಬೆಂಬಲ ಇದ್ರೆ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಷ್ಟು ಸದಸ್ಯರ ಬಲವನ್ನ ಹೊರಗಿನಿಂದ ಪಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಬಹುದು.
ಇನ್ನು ಮೂರನೇ ಆದ್ಯತೆ ಚುನಾವಣೆಗಳ ನಂತರ ರಚನೆಯಾಗುವ ಪೋಸ್ಟ್ ಪೋಲ್ ಮೈತ್ರಿಗಳು. ಅಲ್ಲಿ ಎಲ್ಲ ಪಾಲುದಾರರು ಸರ್ಕಾರಕ್ಕೆ ಸೇರಿದ್ರೆ ಆ ಸರ್ಕಾರಕ್ಕೆ ಬಹುಮತ ಸಾಬೀತಿಗೆ ಬೇಕಾದ ಸಂಖ್ಯಾಬಲ ಅಲ್ಲಿದೆ ಅನ್ಸಿದ್ರೆ ಆಗ ಅವರಿಗೆ ಕೂಡ ಸರ್ಕಾರ ರಚನೆಗೆ ಅವಕಾಶವನ್ನ ಕಲ್ಪಿಸಿ ಕೊಡಬಹುದು. ಇಲ್ಲಿ ರಾಜ್ಯಪಾಲರ ಈ ವಿವೇಚನಾಧಿಕಾರದ ದುರ್ಬಳಕೆ ಆಗಬಾರದು ಅಂತ ಹೇಳುವ ಸರ್ಕಾರಿಯ ಕಮಿಷನ್ ಅದಕ್ಕೆ ಸಂಪ್ರದಾಯ ಹಾಗೂ ಆಚರಣೆಗಳು ಹೇಗಿವೆಯೋ ಆ ಪ್ರಕಾರ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸೂಚಿಸುತ್ತೆ. ಆದ್ರೆ ಹೀಗೇ ಮಾಡಬೇಕು ಅಂತ ಯಾವ ಕಾನೂನು ನಿರ್ದಿಷ್ಟವಾಗಿ ಇಲ್ಲಿ ಏನನ್ನು ಹೇಳಿಲ್ಲ. ಇನ್ನು ಇಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರು ಶಾಸಕರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ನಾನು ಅವರನ್ನ ಎಣಿಸ್ತೀನಿ ಅಂತೆಲ್ಲ ಹೇಳೋದಕ್ಕೆ ಹೋಗಬಾರದು. ಫ್ಲೋರ್ ಟೆಸ್ಟ್ಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ವಾದ ಇದೆ. ಅದಕ್ಕೆ SR ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ಉದಾಹರಣೆಯಾಗಿ ಕೊಡ್ತಾರೆ. ಆದ್ರೆ ಬೊಮ್ಮಾಯಿ ತೀರ್ಪಿನ ಸಂದರ್ಭಕ್ಕೂ ತಮಿಳುನಾಡಲ್ಲಿ ಈಗ ಉದ್ಭವವಾಗಿರುವ ಸಮಸ್ಯೆಯ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಅಲ್ಲಿ ಅವತ್ತು ರಚನೆಯಾಗಿದ್ದ ಸರ್ಕಾರ ಬಹುಮತವನ್ನ ಸಾಬೀತುಪಡಿಸಬೇಕಿತ್ತು. ಅದನ್ನ ರಾಜ್ಯಪಾಲರ ಮುಂದಲ್ಲ ಸದನದಲ್ಲಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು. ಆದ್ರೆ ಇಲ್ಲಿ ಹೊಸ ಸರ್ಕಾರ ರಚನೆ ಆಗಬೇಕು, ಅದಕ್ಕೆ ಬಹುಮತ ಇದೆಯಾ ಅನ್ನೋದನ್ನ ರಾಜ್ಯಪಾಲರು ನೋಡ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ಬಳಕೆ ಆಗುತ್ತೆ ಅಂತ ಕೆಲ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಕೂಡ ಹಂಗ್ ಅಸೆಂಬ್ಲಿ ಉಂಟಾದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಬಗ್ಗೆ ಸ್ಪಷ್ಟವಾದ ತೀರ್ಪು ಇಲ್ಲ. ಇನ್ನು 2018ರಲ್ಲಿ ಕರ್ನಾಟಕದಲ್ಲಿ ಉಂಟಾದ ರಾಜಕೀಯ ಬಿಕ್ಕಟ್ಟು. ಗೆಳೆಯರೆ, ಅವತ್ತಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಗೆ ಸ್ಪಷ್ಟ ಬಹುಮತ ಇತ್ತು. ಆದರೂ ಕೂಡ ಅವತ್ತಿನ ರಾಜ್ಯಪಾಲ ವಜೂಭಾಯಿ ವಾಲಾ ಬಿಜೆಪಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿತು. ಬಹುಮತ ಸಾಬೀತುಪಡಿಸೋದಕ್ಕೆ ರಾಜ್ಯಪಾಲರು 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಅದನ್ನು ಸುಪ್ರೀಂ ಕೋರ್ಟ್ ಕಡಿತ ಮಾಡಿತು. 24 ಗಂಟೆಗಳೊಳಗೆ ಫ್ಲೋರ್ ಟೆಸ್ಟ್ ನಡೆಸೋದಕ್ಕೆ ಆದೇಶವನ್ನು ಕೊಡ್ತು. ಇನ್ನು 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಇದೇ ತರ ಆಯಿತು. ಅಲ್ಲಿ ಕೂಡ 24 ಗಂಟೆಗಳ ಒಳಗೆ ಸದನದಲ್ಲಿ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು. ಇನ್ನು ಈ 2 ತೀರ್ಪುಗಳನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಿ, 24 ಗಂಟೆನೋ 48 ಗಂಟೆಗಳೋ ಕಾಲಾವಕಾಶ ಕೊಟ್ರೆ ಸದನದಲ್ಲಿ ಬಹುಮತವನ್ನ ಸಾಬೀತುಪಡಿಸ್ತೀವಿ ಅನ್ನೋದು TVKಯ ವಾದ. ಇಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರ ಬೆಂಬಲ ಸಿಗ್ತಾ ಇರೋದ್ರಿಂದ ಇನ್ನು TVKಗೆ ಸರಳ ಬಹುಮತಕ್ಕೆ ಬೇಕಾಗಿರೋದು 2 ಶಾಸಕರ ಸಂಖ್ಯೆ ಮಾತ್ರ. ಸರ್ಕಾರ ರಚನೆ ಖಾತ್ರಿ ಆದ್ರೆ ಯಾರಾದರೂ ಇಬ್ಬರು ಬೆಂಬಲವನ್ನು ಕೊಡ್ತಾರೆ, ಅಥವಾ ಯಾವುದಾದ್ರೂ ಪಕ್ಷದ ಒಂದಷ್ಟು ಶಾಸಕರನ್ನ ಖರೀದಿ ಮಾಡಿ ಅಥವಾ ಬೇರೆ ಯಾವುದೋ ರೂಪದಲ್ಲಿ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು TVK ಅಲ್ಲಿ ಸಂಖ್ಯಾಬಲ ತೋರಿಸೋದ್ರಲ್ಲಿ ವಿಫಲ ಆದ್ರೆ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸನ್ನ ಮಾಡಬೇಕಾಗತ್ತೆ. ಹಾಗೆ ಮಾಡೋ ಮೊದಲು ಕೂಡ ಅವರು 2ನೇ ಅತಿದೊಡ್ಡ ಪಕ್ಷವನ್ನ ಆಹ್ವಾನಿಸಬೇಕು. ಅಂದ್ರೆ DMKಗೆ ಅಲ್ಲಿ ಆಹ್ವಾನವನ್ನು ಕೊಡಬೇಕಾಗತ್ತೆ. ಆಗ DMK, AIADMK ಹಾಗೂ ಮಿತ್ರ ಪಕ್ಷಗಳು ಸೇರಿ ಸರ್ಕಾರ ರಚನೆಗೆ ಬಹುಮತವನ್ನ ತೋರಿಸಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಬೇಕಾಗತ್ತೆ. ಇದು ಕಾನೂನು. ಆದರೆ ಇಲ್ಲಿ ವಿಜಯ್ ಪಕ್ಷ ರಾಜ್ಯಪಾಲರ ಈ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ಕೈಗೊಳ್ಳುವ ಅವಕಾಶವನ್ನು ಕೂಡ ಹೊಂದಿದೆ. ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುವ ಸಾಧ್ಯತೆಗಳಿವೆ. ಈ ಹಿಂದೆ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಆದ ಹಾಗೆ ಇಲ್ಲಿ ಕೂಡ ಆದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಅಷ್ಟರಲ್ಲಿ ಅಲ್ಲಿ DMK ಏನಾದರೂ ಮ್ಯಾಜಿಕ್ ಅನ್ನ ಮಾಡಿಬಿಡುತ್ತಾ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಅಂತೂ 7ನೇ ತಾರೀಕು ನಡೆಯಬೇಕಿದ್ದ ಪ್ರಮಾಣ ವಚನಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹಾಗೆ ತಮಿಳುನಾಡಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಹಾಗೂ ರಾಜಕೀಯ ಹೈಡ್ರಾಮಾಗಳಿಗೆ ಅವಕಾಶ ಸಿಗ್ತಾ ಇದೆ. ಇದು ಗೆಳೆಯರೆ ತಮಿಳುನಾಡಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.